ನಮಸ್ತೆ ವೀಕ್ಷಕರೇ, ನೀತಿ ಧ್ವನಿಯ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸುಸ್ವಾಗತ. ವೀಕ್ಷಕರೇ, ಈ ಬ್ರಹ್ಮಾಂಡದಲ್ಲಿ ಗ್ರಹಣಕ್ಕಿಂತ ಆಶ್ಚರ್ಯ ಮೂಡಿಸುವ ವಿದ್ಯಮಾನ ಬಹುಶಃ ಇನ್ನೊಂದಿಲ್ಲ. ಆಕಾಶದಲ್ಲಿ ನಡೆಯುವ ಈ ಕೌತಿಕ ಕೇವಲ ವಿಜ್ಞಾನವಲ್ಲ, ಬದಲಾಗಿ ನಮ್ಮ ಧರ್ಮ ಮತ್ತು ಆಧ್ಯಾತ್ಮಿಕತೆಯ ಆಳವಾದ ನಂಬಿಕೆಗಳ ಪ್ರತೀಕ. ಇಂದು ಮಂಗಳವಾರ ಸಂಭವಿಸುತ್ತಿರುವ ಈ ವರ್ಷದ ವಿಶೇಷ ರಕ್ತವರ್ಣದ ಚಂದ್ರಗ್ರಹಣದ ಹಿಂದಿರುವ ವೈಜ್ಞಾನಿಕ ಸತ್ಯವೇನು? ಪುರಾಣಗಳಲ್ಲಿ ಹೇಳಿರುವ ರಾಹುಕೇತುಗಳ ರೋಚಕ ಕಥೆಯೇನು? ಗ್ರಹಣದ ಸಮಯದಲ್ಲಿ ನಾವು ಊಟ ನಿದ್ದೆ ಏಕೆ ಮಾಡಬಾರದು? ಇದರ ಹಿಂದಿರುವ ನಿಖರವಾದ ವಿಜ್ಞಾನವೇನು? ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಈ ಎಲ್ಲ ವಿಷಯವನ್ನ ತಿಳಿದುಕೊಳ್ಳೋಣ. ನೀತಿ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದುವರೆಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ. ವೀಕ್ಷಕರೇ, ಸೂರ್ಯ, ಭೂಮಿ ಮತ್ತು ಚಂದ್ರ ಒಂದೇ ನೇರ ರೇಖೆಯಲ್ಲಿ ಬಂದಾಗ ಚಂದ್ರಗ್ರಹಣ ಸಂಭವಿಸುತ್ತದೆ. ಇಂದಿನ ಗ್ರಹಣವು ಒಂದು ಸಂಪೂರ್ಣ ಚಂದ್ರಗ್ರಹಣ. ಭೂಮಿಯ ಗಾಢವಾದ ನೆರಳು ಚಂದ್ರನನ್ನ ಸಂಪೂರ್ಣವಾಗಿ ಆವರಿಸಿದಾಗ ಬೆಳಕಿನ ಚದುರಿಕೆಯಿಂದಾಗಿ ಚಂದ್ರನು ಕಡು ಕೆಂಪು ಅಥವಾ ತಾಮ್ರದ ಬಣ್ಣದಲ್ಲಿ ಗೋಚರಿಸುತ್ತಾನೆ. ಇದನ್ನೇ ವಿಜ್ಞಾನಿಗಳು ಬ್ಲಡ್ ಮೂನ್ ಎನ್ನುತ್ತಾರೆ. ವೀಕ್ಷಕರೇ, ಪುರಾಣಗಳಲ್ಲಿ ಹಾಗೂ ಶಾಸ್ತ್ರಗಳಲ್ಲಿ ಗ್ರಹಣದ ಬಗ್ಗೆ ಏನು ಹೇಳಲಾಗಿದೆ? ಗ್ರಹಣಕ್ಕೂ ರಾಹು ಕೇತುಗಳಿಗೂ ಇರುವಂತಹ ಸಂಬಂಧಗಳು ಏನು? ರಾಹು ಕೇತುಗಳು ಚಂದ್ರನ ಮೇಲೆ ಯಾಕೆ ದಾಳಿಯನ್ನ ಮಾಡುತ್ತಾರೆ? ಇದರ ಸಂಪೂರ್ಣ ವಿಚಾರವನ್ನ ಈಗ ನಾವು ತಿಳಿದುಕೊಳ್ಳೋಣ. ವೀಕ್ಷಕರೇ, ನಮ್ಮ ವೇದ ಮತ್ತು ಪುರಾಣಗಳಲ್ಲಿ ಇದರ ಕತೆ ಮತ್ತಷ್ಟು ರೋಚಕವಾಗಿ ಇರುವಂತದ್ದು. ಋಗ್ವೇದದಲ್ಲಿ ಗ್ರಹಣವನ್ನ ಸ್ವರ್ಭಾನು ಎಂಬ ಕಾಯದ ಆಕ್ರಮಣವೆಂದು ಹೇಳಲಾಗಿದೆ. ಆದರೆ ಭಾಗವತ ಪುರಾಣದ ಪ್ರಕಾರ ಸಮುದ್ರ ಮಥನದ ಕಥೆಯ ಜೊತೆಗೆ ಗ್ರಹಣದ ಬಗ್ಗೆ ಹೇಳಲಾಗಿದೆ. ಹಾಗಾದರೆ ಈ ಕಥೆ ಏನು ಅಂತ ನಾವು ನೋಡೋದಾದ್ರೆ, ವಿಮೋಚನೆ ಹೊಂದುವ ಶಾಪದಿಂದ ಕಂಗಾಲದಂತಹ ದೇವತೆಗಳು ಮಹಾವಿಷ್ಣುವಿನ ಬಳಿ ಹೋಗುತ್ತಾರೆ. ಮಹಾವಿಷ್ಣು ಅವರಿಗೆ ಸಮುದ್ರ ಮಥನವನ್ನ ಮಾಡಿ ಅದರಿಂದ ಬರುವಂತಹ ಅಮೃತವನ್ನ ಕುಡಿದು ಅಮರತ್ವವನ್ನ ಪಡೆಯಿರಿ ಎಂದು ಸೂಚನೆಯನ್ನ ನೀಡುತ್ತಾನೆ. ಮಹಾವಿಷ್ಣು ಹೇಳಿದಂತೆ ದೇವತೆಗಳು ಸಮುದ್ರ ಮಥನವನ್ನ ಮಾಡಲು ಮುಂದಾಗುತ್ತಾರೆ. ಸಮುದ್ರ ಮಥನವನ್ನ ಮಾಡಲು ದೇವತೆಗಳ ಸಂಖ್ಯೆ ಕಮ್ಮಿ ಇತ್ತು. ಹಾಗಾಗಿ ದೇವತೆಗಳು ಮಂದರಾಚಲ ಪರ್ವತವನ್ನ ತಂದು ವಾಸುಕಿ ಎನ್ನುವಂತಹ ಸರ್ಪವನ್ನ ತರುತ್ತಾರೆ. ಆದರೆ ಸಮುದ್ರ ಮಥನವನ್ನ ಮಾಡಲು ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ಅವರು ಅಸುರ ರಾಜ ಬಲಿಚಕ್ರವರ್ತಿಯ ಬಳಿ ಹೋಗಿ ಕೇಳುತ್ತಾರೆ, ನಮಗೆ ನೀನು ಸಹಾಯ ಮಾಡು ಅಂತ. ಆಗ ಬಲಿಚಕ್ರವರ್ತಿ ಹೇಳುತ್ತಾನೆ, ಹಾಗಾದರೆ ಅಮೃತದಲ್ಲಿ ನಮಗೂ ಕೂಡ ಸಮಪಾಲು ಸಿಗಬೇಕು ಅಂತ. ದೇವತೆಗಳು ಅವನ ಷರತ್ತಿಗೆ ಒಪ್ಪಿಕೊಂಡು ದೇವತೆಗಳು ಅಸುರರು ಇಬ್ಬರು ಸೇರಿ ಸಮುದ್ರ ಮಥನವನ್ನ ಮಾಡುತ್ತಾರೆ. ಈ ಸಮುದ್ರ ಮಥನ ಮಾಡುವಾಗ ಅಮೃತ ಕಳಶವನ್ನ ಹಿಡಿದು ಅದರಿಂದ ಮಹಾವಿಷ್ಣು ಮೋಹಿನಿ ರೂಪವನ್ನ ತಾಳಿ ಬರುತ್ತಾನೆ. ವೀಕ್ಷಕರ, ಆಗ ಮೋಹಿನಿ ರೂಪದಲ್ಲಿ ಇದ್ದಂತಹ ಮಹಾವಿಷ್ಣು ಒಂದು ಉಪಾಯವನ್ನ ಮಾಡುತ್ತಾನೆ. ಏನೆಂದರೆ, ಅಸುರ ಶಕ್ತಿಗಳಿಗೆ ಅಮೃತ ಸಿಕ್ಕಿದರೆ ಅದು ಲೋಕಕ್ಕೆ ಕಂಟಕವಾಗುತ್ತದೆ. ಹಾಗಾಗಿ ದೇವತೆಗಳನ್ನ ಒಂದು ಸಾಲಿನಲ್ಲಿ ಕುಳಿತುಕೊಳ್ಳಲು ಹೇಳುತ್ತಾರೆ, ಅಸುರರಿಗೆ ಒಂದು ಸಾಲಿನಲ್ಲಿ ಕುಳಿತುಕೊಳ್ಳಲು ಹೇಳುತ್ತಾನೆ. ಆಗ ಮಹಾವಿಷ್ಣು ದೇವತೆಗಳ ಸಾಲಿನಲ್ಲಿ ಅಮೃತವನ್ನ ನೀಡುತ್ತಾನೆ. ಇದನ್ನ ಗಮನಿಸಿದಂತಹ ಅಲ್ಲಿ ಇರುವಂತಹ ಸ್ವರ್ಭಾನು ಎಂಬುವಂತಹ ಒಬ್ಬ ರಾಕ್ಷಸ ದೇವತೆಗಳ ವೇಷವನ್ನ ಬದಲಿಸಿ ದೇವತೆಗಳ ಸಾಲಿನಲ್ಲಿ ಬಂದು ಕುಳಿತುಕೊಳ್ಳುತ್ತಾನೆ. ಆಗ ಅಮೃತ ಕುಡಿಯುತ್ತಾನೆ. ವೀಕ್ಷಕರೇ, ಇದನ್ನೆಲ್ಲ ಗಮನಿಸುತ್ತಿದ್ದಂತಹ ಸೂರ್ಯಚಂದ್ರರು ಮಹಾವಿಷ್ಣುವಿಗೆ ದೂರನ್ನ ನೀಡುತ್ತಾರೆ. ಮಹಾವಿಷ್ಣು ಸುದರ್ಶನ ಚಕ್ರದಿಂದ ತಕ್ಷಣ ಆ ರಾಕ್ಷಸನ ತಲೆಯನ್ನ ಕತ್ತರಿಸುತ್ತಾನೆ. ಆದರೆ ಅಮೃತ ಅವನ ಗಂಟಲ ತನಕ ಇಳಿದಿತ್ತು. ಹಾಗಾಗಿ ಆತನ ತಲೆ ರಾಹು ಆಗಿ ಆತನ ಮುಂಡ ಕೇತುವಾಗಿ ಜೀವಂತವಾಗಿ ಉಳಿಯುತ್ತದೆ. ತಮ್ಮ ರಹಸ್ಯವನ್ನ ಬಯಲು ಮಾಡಿದ ಸೂರ್ಯಚಂದ್ರರ ಮೇಲೆ ಸೇಡನ್ನ ತೀರಿಸಿಕೊಳ್ಳಲು ರಾಹು ಮತ್ತು ಕೇತುಗಳು ಆಗಾಗ ಅವರನ್ನ ನುಂಗಲು ಬರುತ್ತಾರೆ. ಇದುವೇ ಗ್ರಹಣ. ಇದು ಬೆಳಕು ಮತ್ತು ಕತ್ತಲೆಯ ನಡುವಿನ ನಿರಂತರ ಹೋರಾಟವಾಗಿದೆ ವೀಕ್ಷಕರೇ, ಹಾಗಾಗಿ ಕೆಲವು ಸಂದರ್ಭಗಳಲ್ಲಿ ಹೇಳುತ್ತಾರೆ, ರಾಹುಗ್ರಸ್ತ ಸೂರ್ಯಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣ ಅಂತ. ಇದು ಇದೇ ಕಾರಣಕ್ಕಾಗಿಯೇ ಪುರಾಣಗಳಲ್ಲಿ ಹೇಳಿರುವಂತಹದ್ದು. ವೀಕ್ಷಕರೇ, ಇವತ್ತಿನ ಗ್ರಹಣದ ಸರಿಯಾದ ಸಮಯವನ್ನ ನೋಡೋದಾದ್ರೆ, ಗ್ರಹಣದ ಪ್ರಾರಂಭ ಅಂದರೆ ಸ್ಪರ್ಶ 3:20ಕ್ಕೆ. ಆದರೆ ನಮ್ಮಲ್ಲಿ ಸಂಜೆ 6:20ರಿಂದ 6:30 ಸುಮಾರಿಗೆ ಚಂದ್ರೋದಯವಾಗುತ್ತದೆ. ಆಗ ನಮಗೆ ಗೋಚರಿಸುತ್ತದೆ. ಗ್ರಹಣದ ಅಂತ್ಯವನ್ನ ನೋಡೋದಾದ್ರೆ ಸಂಜೆ 6:47ಕ್ಕೆ. ವೀಕ್ಷಕರೇ, ಗ್ರಹಣದ ಸಮಯದಲ್ಲಿ ಕೆಲವು ತಪ್ಪುಗಳನ್ನ ಏಕೆ ಮಾಡಬಾರದು ಅಂತ ಹೇಳಿದ್ದಾರೆ. ಇದರ ಹಿಂದಿನ ವಿಜ್ಞಾನ ಮತ್ತು ಆಧ್ಯಾತ್ಮ ಏನು ಅಂತ ನೋಡೋದಾದ್ರೆ, ನಮ್ಮ ಪೂರ್ವಜರು ಗ್ರಹಣದ ಸಮಯದಲ್ಲಿ ಊಟ ಮಾಡಬಾರದು, ಮಲಗಬಾರದು ಎಂದು ಸುಮ್ಮನೆ ಹೇಳಲಿಲ್ಲ. ಇದರ ಹಿಂದೆ ದೊಡ್ಡ ವಿಜ್ಞಾನವೇ ಅಡಗಿದೆ. ಹೌದು ವೀಕ್ಷಕರೇ, ಗ್ರಹಣದ ಸಮಯದಲ್ಲಿ ಭೂಮಿಯ ವಾತಾವರಣದಲ್ಲಿ ಅಲ್ಟ್ರಾ ವೈಲೆಟ್ ಕಿರಣಗಳು ಕೊರತೆ ಇರುತ್ತದೆ.
ಇದರಿಂದ ವಾತಾವರಣದಲ್ಲಿ ಬ್ಯಾಕ್ಟೀರಿಯಾ ಮತ್ತು ಸೂಕ್ಷ್ಮಾಣು ಜೀವಿಗಳು ಅತಿ ವೇಗವಾಗಿ ವೃದ್ಧಿಯಾಗುತ್ತದೆ. ಈ ಸಮಯದಲ್ಲಿ ತಿಂದರೆ ಜೀರ್ಣಕ್ರಿಯೆ ನಿಧಾನವಾಗಿ ಆಗುತ್ತದೆ. ಇದರಿಂದ ಅನಾರೋಗ್ಯ ಕಟ್ಟಿಟ್ಟ ಬುತ್ತಿ ಅಂತ ಈಗಿನ ವಿಜ್ಞಾನ ಹೇಳುವಂಥದ್ದು. ಇದು ಇದರ ವೈಜ್ಞಾನಿಕ ಕಾರಣವಾಗಿದೆ. ವೀಕ್ಷಕರೇ, ಇನ್ನು ಆಧ್ಯಾತ್ಮಿಕ ಕಾರಣಗಳನ್ನ ನೋಡೋದಾದ್ರೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಸಮಯದಲ್ಲಿ ನಕಾರಾತ್ಮಕ ಶಕ್ತಿ ಅಂದರೆ ತಮೋಗುಣ ಹೆಚ್ಚಿರುತ್ತದೆ. ಇದು ನಾವು ಸೇವಿಸುವ ಆಹಾರದ ಮೇಲೆ ನೇರ ಪ್ರಭಾವ ಬೀರುತ್ತದೆ ಅಂತ ಹೇಳಲಾಗಿದೆ. ವೀಕ್ಷಕರೇ, ಗ್ರಹಣದ ಸಮಯದಲ್ಲಿ ಆಹಾರಗಳಿಗೆ ತುಳಸಿ, ದರ್ಬೆ ಹಾಗೂ ಗರಿಕೆ ಹುಲ್ಲನ್ನ ಯಾಕೆ ಹಾಕಲಾಗುತ್ತದೆ? ಇದರ ಹಿಂದಿನ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಕಾರಣಗಳು ಏನು ಅಂತ ನೋಡೋದಾದ್ರೆ, ವೀಕ್ಷಕರೇ, ತುಳಸಿ ಮತ್ತು ದರ್ಬೆ ಹುಲ್ಲಿಗೆ ವಿಕಿರಣಗಳನ್ನ ತಡೆಯುವ ಮತ್ತು ಆಂಟಿ ಬ್ಯಾಕ್ಟೀರಿಯಲ್ ಶಕ್ತಿ ಇದೆ. ಇವುಗಳನ್ನ ಆಹಾರದ ಮೇಲಿಟ್ಟರೆ ಗ್ರಹಣದ ಹಾನಿಕಾರಕ ಕಿರಣಗಳು ಆಹಾರವನ್ನ ಹಾಳು ಮಾಡಲು ಬಿಡುವುದಿಲ್ಲ. ವೀಕ್ಷಕರೇ, ಗ್ರಹಣದ ಸಮಯದಲ್ಲಿ ನಿದ್ದೆಯನ್ನ ಯಾಕೆ ಮಾಡಬಾರದು ಅಂತ ನೋಡೋದಾದ್ರೆ, ಗ್ರಹಣದ ಸಮಯದಲ್ಲಿ ಗುರುತು ಆಕರ್ಷಣಾ ಶಕ್ತಿಯಲ್ಲಿ ಆಗುವ ಬದಲಾವಣೆಗಳು ನಮ್ಮ ದೇಹದ ರಕ್ತ ಸಂಚಾರ ಮತ್ತು ಮೆದುಳಿನ ತರಂಗಗಳ ಮೇಲೆ ಪ್ರಭಾವ ಬೀರುತ್ತದೆ. ಮಲಗಿದ ದೇಹಕ್ಕೆ ಆಯಾಸ ಮತ್ತು ಜಡತ್ವ ಆವರಿಸುತ್ತದೆ. ಇನ್ನು ಇದರ ಆಧ್ಯಾತ್ಮಿಕ ಕಾರಣವನ್ನ ನೋಡೋದಾದ್ರೆ, ಜಾಗೃತರಾಗಿ ಕುಳಿತು ಮಂತ್ರ ಜಪ ಮಾಡುವುದರಿಂದ ನಮ್ಮ ದೇಹದ ಸುತ್ತ ಒಂದು ಸಕಾರಾತ್ಮಕ ಶಕ್ತಿಯ ವಲಯ ಸೃಷ್ಟಿ ಆಗುತ್ತದೆ. ಇದು ಗ್ರಹಣದ ದೋಷದಿಂದ ನಮ್ಮನ್ನ ರಕ್ಷಣೆ ಮಾಡುತ್ತದೆ ಅಂತ ಹೇಳಲಾಗಿದೆ. ವೀಕ್ಷಕರೇ, ಗ್ರಹಣದ ಸಮಯದಲ್ಲಿ ದೇವಸ್ಥಾನಗಳ ಬಾಗಿಲನ್ನ ಏಕೆ ಮುಚ್ಚುತ್ತಾರೆ ಅಂತ ನೋಡೋದಾದ್ರೆ, ವೀಕ್ಷಕರೇ, ಇದಕ್ಕೆ ಕಾರಣ ದೇವಸ್ಥಾನಗಳು ಸಕಾರಾತ್ಮಕ ಶಕ್ತಿಗಳ ಅತಿ ದೊಡ್ಡ ಕೇಂದ್ರಗಳು. ಗ್ರಹಣದ ಸಮಯದಲ್ಲಿ ಬರುವ ನಕಾರಾತ್ಮಕ ತರಂಗಗಳು ವಿಗ್ರಹಗಳ ಪವಿತ್ರತೆ ಮತ್ತು ಚೈತನ್ಯವನ್ನ ಕುಗ್ಗಿಸದಿರಲಿ ಎಂಬ ಕಾರಣಕ್ಕೆ ಬಾಗಿಲು ಮುಚ್ಚಲಾಗುತ್ತದೆ. ಗ್ರಹಣ ಮುಗಿದ ನಂತರ ಗುಡಿಯನ್ನ ತೊಳೆದು ಶುದ್ಧೀಕರಿಸಿ ಬಳಿಕವೇ ಪೂಜೆ ಆರಂಭಿಸುತ್ತಾರೆ. ವೀಕ್ಷಕರೇ, ಗ್ರಹಣ ಎಂದರೆ ಕೇವಲ ಭಯವಲ್ಲ, ಇದು ಜ್ಞಾನ, ನಂಬಿಕೆ ಮತ್ತು ವಿಜ್ಞಾನದ ಆಧ್ಯಾತ್ಮದ ನಡುವಿನ ಅದ್ಭುತ ಸೇತುವೆ. ಈ ಸಮಯದಲ್ಲಿ ಧ್ಯಾನ ಮಾಡಿ, ಮಂತ್ರ ಜಪಿಸಿ ಮತ್ತು ಪ್ರಕೃತಿಯ ವಿಸ್ಮಯವನ್ನ ಗೌರವಿಸಿ. ವೀಕ್ಷಕರೇ, ಗ್ರಹಣದ ಸಮಯದಲ್ಲಿ ಜಪ, ದೇವರ ಪೂಜೆ ಹಾಗೂ ಧ್ಯಾನವನ್ನ ಮಾಡುವುದರಿಂದ ನಮ್ಮಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ ದೂರವಾಗುತ್ತದೆ. ಹಾಗೆ ಗ್ರಹಣದ ಸಮಯದಲ್ಲಿ ಮಾಡುವಂತಹ ಪ್ರತಿಯೊಂದು ಜಪಕ್ಕೂ 1000 ವರ್ಷಗಳ ಜಪ ಮಾಡಿದಷ್ಟು ಫಲ ನಮಗೆ ಸಿಗುತ್ತದೆ ಅಂತ ಶಾಸ್ತ್ರಗಳಲ್ಲಿ, ವೇದಗಳಲ್ಲಿ ಹೇಳಲಾಗಿದೆ. ಈ ಒಂದು ಅಮೂಲ್ಯವಾದಂತಹ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ಇದುವರೆಗೆ ನಮ್ಮ ನಿತ್ಯಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.